ನಾವು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಮೆಂಟ್ರ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ ಅಷ್ಟೇ. ಈ ಫಸ್ಟ್ ಸರ್ಕಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಜಯರಾಮ್ ಸರ್ ಒಕ್ಕಲಿಗಿರೋದು ಒಂದು ಸ್ಟಡಿ ಮಾಡೋಣ, ಯಾವ ರೀತಿಯಲ್ಲಿ ಬಿಸ್ನೆಸ್ ಇದೆ ಏನಿದೆ ಒಂದು ಸ್ಟಡಿ ಮಾಡಿಬಿಟ್ಟು ಆಮೇಲೆ ಫಸ್ಟ್ ಸರ್ಕಲ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಗ ನೋಡಿದಾಗ ಸರ್ ಹೇಳಿದಾಗೆ ಯೂನಿಕಾರ್ನ್ಸ್ ಅಲ್ಲ ಅಥವಾ ರಿಯಲ್ ಎಸ್ಟೇಟಲ್ಲಿ ಮಾರ್ಕೊಂಡು ಒಂದು ಮನೆ ಮಾಡಿಕೊಂಡು ಒಂದು ಕಾರ್ ಇಟ್ಕೊಂಡು ಚಿನ್ನ ಇಟ್ಕೊಂಡಿರೋದು ಜಾಸ್ತಿ ಇದ್ದರು. ಆಗ ಜಯರಾಮ್ ಸರ್ ಹೇಳಿದ್ರು, ನೀನೇ ಮಾಡಬೇಕು ಇದನ್ನು, ಯಾಕೆಂದರೆ ಇದು ಮಾಡಿಲ್ಲ ಅಂದರೆ ಸಾಧ್ಯನೇ ಆಗಲ್ಲ, ಯಾರೋ ಒಬ್ಬರು ಸ್ಟಾರ್ಟ್ ಮಾಡಲೇಬೇಕು ಅಂತ. ನಾನು ಅಂದೆ, ಸರ್ 1 ವರ್ಷದಲ್ಲಿ 1,000 ಮೆಂಬರ್ ಮಾಡ್ಬಿಡ್ತೀನಿ ಬಿಡಿ ಸರ್, ಅದೇನು ದೊಡ್ಡ ವಿಚಾರ ಅಲ್ವೇ ಇಲ್ಲ ಅಂತ. ಆದರೆ ಹುಡುಕಿ ತಡಿಸಾಡಿದ್ರು ಒಂದು 170 ಜನ ಫಸ್ಟ್ 1 ವರ್ಷದಲ್ಲಿ ಮೆಂಬರ್ ಆದರು. ಆಮೇಲೆ ಹೇಳಿದೆ, ಸರ್ ಮೋಸ್ಟ್ಲಿ ನಾವು ಹೆಚ್ಚು ಪ್ರಚಾರ ಮಾಡಬೇಕು, ನಮ್ಮವ್ರು ಸೇರ್ತಾ ಇಲ್ಲ ಬರ್ತಾ ಇಲ್ಲ ಅಂತ. ಅದರಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ಲೋದ್ರೂ ನಮ್ಮವ್ರು ಕಾಲು ಹಿಡಿತಾರೆ ನೆಗೆಟಿವ್ ಇರುತ್ತೆ ಅಂತ. ಬಟ್ ಈ 1 ವರ್ಷ ಜರ್ನಿಲಿ ಏನು ನೋಡಿದೆ, ನಮ್ಮಲ್ಲಿ ಅದರ 10ರಷ್ಟು ಸ್ಟ್ರೆಂತ್ ಇದೆ. 7 ಜನ ಸಪೋರ್ಟಿಂಗ್ ಇರ್ತಾರೆ, 3 ಜನ ಕಾಲು ಹಿಡಿತಾರೆ. ಆದರೆ ನಾವು ಮಾತಾಡೋದು ಮಾತ್ರ 3 ಜನ ಕಾಲು ಹಿಡೋದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆಗ ಸರ್ಗೆ ಹೇಳಿದೆ, ಇಲ್ಲ ಸರ್ ಇದನ್ನು ಕಟ್ಬೋದು, ನಾವು 5,000 ಜನ ಮೆಂಬರು ಮಾಡ್ಬೋದು, ಮತ್ತು ಎಲ್ಲರಿಗೂ ದೊಡ್ಡ ಉದ್ಯಮ ಕಟ್ಬೋದು ಅಂತ. ಸರಿ ಹೇಳಿದ್ರು, ದುಡ್ಡಿದೆ ಎಲ್ಲ ಇದೆ, ಏನಂದರೆ ಒಂದು ಇಚ್ಛೆ ಎಷ್ಟೇ ಬೇಕಿರೋದು ಮಾಡೋದಕ್ಕೆ. ಈಗ ಖಂಡಿತವಾಗ್ಲೂ ನಾವು ಮುಂದಿನ ವರ್ಷದೊಳಗಡೆ ಒಂದು 10 ರೆಸಲ್ಯೂಷನ್ನ ಈ ವ್ಯಾಲಿಡೇಟರ್ನಲ್ಲಿ ತೊಗೊತೀವಿ. ಆ 10 ರೆಸಲ್ಯೂಷನ್ನ ನಾವು ಖಂಡಿತವಾಗ್ಲೂ ಮುಂದಿನ ಒಂದು ಎಕ್ಸ್ಪೋದೊಳಗಡೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ನನ್ನ ಮೆಂಟರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.